ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೇಘ ರಾಕಿಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವೀಡಿಯೋನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಏನಪ್ಪ ಇವತ್ತು ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ತುಂಬ ದಿವಸ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡ್ ಬರ್ಡೇ ದಿವಸನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾವು ಅದಲ್ಲದೆ ನೀವು ತುಂಬ ಜನ ಕೇಳ್ತಿದ್ರಿ, ನಾನು ಸ್ಟೋರಿಗೆ ಹಾಕಿದ್ದಕ್ಕೆ ಯಾರಿದು ಪಾಪು, ನಿಮಗೆ ಪಾಪು ಆಯಿತಾ ಅಂತ. ಅಲ್ಲ, ಇವನು ಬಂದು ನಮ್ಮ ಮೈದ್ದು ಪಾಪು. ಅವನದು ಮುಡಿ ಕೊಡೋ ಶಾಸ್ತ್ರ ಇತ್ತು, ಹಂಗಾಗಿ ಹೋಗಿದ್ವು ದೇವಸ್ಥಾನಕ್ಕೆ. ನಾವು ಫಸ್ಟು ನಮ್ಮ ಮನೆ ದೇವರಾದ್ರೆ ಮಳಲಕ್ಷ್ಮೀ ದೇವಿಯಕ್ಕೆ ನಾವು ಫಸ್ಟು ಮುಡಿ ಕೊಡೋದು. ಹಂಗಾಗಿ ಮುಡಿ ಕೊಡೋಕ್ಕೆ ಅಂತ ಹೋಗಿದ್ವಿ. ತುಂಬ ಅಂದರೆ ತುಂಬ ಅಳ್ತಿದ್ದ. ಯಾಕೆ ಅಂತಂದರೆ 1 ಇಯರಿಂದ ಅವನು ನಮ್ಮ ಜೊತೆ ಇಲ್ಲಿಗೆ ಬಂದು ನಮ್ಗೆ ಇನ್ನೂ ಸೆಟ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಅವ್ನು ಬಂದಿರಲಿಲ್ಲ 1 ಇಯರಿಂದ. ಹಾಗಾಗಿ ನಾನು ಬರ್ಡೇದೆಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದಾದಮೇಲೆ ನಮ್ಮ ಅತ್ತೆ ಹತ್ರ ಅವ್ರು ಕೂರ್ತ್ಕೊಡ್ತಿರ್ಲಿಲ್ಲ, ಅದಕ್ಕೆ ಹಂಗಾಗಿ ಅವನು ನಮ್ಮ ಮನೆಯವರೇ ಆಮೇಲೆ ಕೂರಿಸ್ಕೊಂಡ್ರು. ಇದೇ ನಮ್ಮದು ದೇವಸ್ಥಾನ ಒಳಗಡೆ. ವೀಡಿಯೋ ಫೋಟೋ ಏನೂ ಮಾಡೋಂಗಿಲ್ಲ, ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಜನ ಭಾನುವಾರದೊತ್ತು ಜಾಸ್ತಿ ಎಡೆ ಕೊಡೋದು, ಮುಡಿ ಕೊಡೋದು ಎಲ್ಲ ನಡೀತಾ ಇರುತ್ತೆ. ಹಂಗಾಗಿ ತುಂಬ ಜನ ಅವತ್ತು ಹೋಗಿದ್ದು ಎಷ್ಟು ಒಳ್ಳೇದಾಯಿತು ಅಂದರೆ, ನಮಗೆ ಒಂದು ಸಲಿನೂ ನಮ್ಮ ಮನೆ ದೇವರಾದ್ರೂ ನಾವು ಅಡ್ಡೇ ನೋಡಿರಲಿಲ್ಲ. ಅವತ್ತು ಚಾನ್ಸ್ ಸಿಕ್ತು, ಎಷ್ಟು ಖುಷಿ ಆಯಿತು ಅಂತ ನೀವೇ ನೋಡಿ. ಬೆಳಗ್ಗೆಗೆ ಸ್ವಲ್ಪ ಟೊಮೊಟೊ ಪಲಾವ್ ಮಾಡಿಕೊಟ್ಟಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಅದಾದಮೇಲೆ ನಮ್ಮ ಮನೆಯವ್ರದ್ದು ಬರ್ಡೇ ಅಲ್ವಾ, ಹಂಗಾಗಿ ಸ್ವಲ್ಪ ಪಾಯಸ ಮಾಡೋಣ ನೈವೇದ್ಯಕ್ಕೆ ಅಂತ ಪಾಯಸನೂ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಪಾಯಸ. ನನಗೆ ತುಂಬ ಇಷ್ಟ ತಿಂದೆ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಆಸೆಗಳು ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಸ್ವೀಟೇ ತಿನ್ನಲ್ಲ ಹೇಳ್ಬೇಕಂತಂದರೆ. ಆದರೆ ಸ್ವೀಟ್ ತುಂಬ ಇಷ್ಟಪಟ್ಟು ತಿಂದೆ. ಆಮೇಲೆ ಅಲ್ಲಿಂದ ನಮ್ಮ ಪಾಪುನ ಒಂದು ಸ್ವಲ್ಪ ಸಿಸುವರೆಗೆ ಬಿಟ್ಬಿಡೋಣ, ಅಂಗನವಾಡಿಗೆ ಹಾಕಿದ್ದೀವಿ ಇವಾಗ, ಸ್ವಲ್ಪ ರೂಢಿ ಆಗಲಿ ಅಂತ ಅಂದ್ಬಿಟ್ಟು, ಸ್ಕೂಲಿಗೆ ಹಾಕೋಕ್ಕೆ ಎಲ್ಪ್ ಆಗುತ್ತೆ ಅಂತ. ಅದಾದಮೇಲೆ ನಮ್ಮ ಮನೆಯವರು ಆಸ್ತಕ್ಕೆ ಹೋಗಿದ್ರು, ಇರಲಿಲ್ಲ. ಮನೆಗೆ ಬಂದು ಆಮೇಲೆ ದೇವರಿಗೆಲ್ಲ ಹೂವು ಮುಡಿಸ್ತಾಯಿದ್ರು. ನಮ್ಮ ಮಾರ್ಗಿತೇನೆ ಇವತ್ತು ಪೂಜೆ ಮಾಡಿದ್ಲು, ಸೋಮವಾರ ಅಂತ ಅಂದ್ಬಿಟ್ಟು. ಆಮೇಲೆ ಅದಾದಮೇಲೆ ಇವ್ರು ಬಂದು ಹೂವೆಲ್ಲ ಮುಡಿಸಿ, ಆಮೇಲೆ ಇವತ್ತು ನಮ್ಮ ಅತ್ತೆಯವ್ರ ಅತ್ತೆ ಸತ್ತೋಗಿದ್ದು ಇವತ್ತೇ ಅಂತೆ, ಇವ್ರ ಬರ್ಡೇ ದಿವಸನೇ ಅಂತೆ. ಹಾಗಾಗಿ ಅದಕ್ಕೂ ಹಾರ ಹಾಕ್ತಾಯಿದ್ರು, ಆಮೇಲೆ ಪೂಜೆ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸು ಬರ್ಡೇ ಮಾಡೋಣ, ಫ್ಯಾಮಿಲಿನೆಲ್ಲರನ್ನೂ ಕರ್ಕೊಂಡು ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ನಾನೇನು ಬರ್ಡೇ ಮಾಡಿಲ್ಲ ಈ ಸಲ ಹೇಳ್ಬೇಕಂತಂದರೆ. ನನಗೆ ಏನೂ ಮಾಡೋಕ್ಕೆ ಇವಾಗ ಶಕ್ತಿ ಇಲ್ಲ. ಯಾಕೆಂತಂದರೆ ನನಗೆ ಆಲ್ರೆಡಿ 8 ತಿಂಗಳಾಗಿದೆ. ನೀವು ತುಂಬ ಜನ ಕೇಳ್ತಿರ್ತೀರ ಎಷ್ಟು ತಿಂಗಳಾಗಿದೆ ಅಂತ. 8 ತಿಂಗಳಾಗಿದೆ. ಹಾಗಾಗಿ ನನಗೆ ಯಾವ ವೀಡಿಯೋಸು ಮಾಡೋಕ್ಕಾಗ್ತಿಲ್ಲ, ನನಗೆ ಯಾವ ಬರ್ಡೇ ಸೆಲೆಬ್ರೇಷನು ಮಾಡೋಕ್ಕಾಗ್ತಿಲ್ಲ. ನಾನು ಕೇಕು ಕುಯ್ಸೋಕ್ಕೂ ಐಡಿಯಾ ಇರಲಿಲ್ಲ, ಆದರೆ ಫ್ರೆಂಡ್ಸೇ ತುಂಬ ಚೆನ್ನಾಗಿ ಕೇಕ್ ಕುಯ್ಸಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಡೆಕೋರೇಷನ್ ಎಲ್ಲ ಮಾಡಿಸಿ ಪಾಪ ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು. ಅಷ್ಟು ಚೆನ್ನಾಗಿತ್ತು ಬರ್ಡೇ ಮಾತ್ರ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಬರ್ಡೇ. ಥ್ಯಾಂಕ್ ಯು. ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಐಷಾರಾಮಿ ಸಿಗಲಿ, ಇಲ್ಲ ಲೋ ಕ್ಲಾಸ್ ಸಿಗಲಿ, ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಯಾವುದ್ರಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗಿಂತ ನಾನು ಖುಷಿ ಪಡ್ತಾಯಿದ್ದೆ. ನೀವೇ ನೋಡ್ತಿರ್ಬೋದು ವೀಡಿಯೋದಲ್ಲಿ. ಅವರು ಖುಷಿಪಡ್ತಿದ್ರು, ಆದರೆ ನಾನು ತುಂಬ ಖುಷಿಪಟ್ಟೆ. ಯಾಕೆಂತಂದರೆ ನನ್ನ ಕೈಲಂತೂ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಮಾಡೋ ಶಕ್ತಿ ನನಗೆ ನಿಜವಾಗ್ಲೂ ಇಲ್ಲ.
ಅದೇ ಯಾರು ಮಾಡಿದ್ರಲ್ಲ ಅದರಲ್ಲೂ ನಮ್ಮ ಮನೆಯವ್ರನ್ನ ತುಂಬ ಇಷ್ಟಪಡೋರು ಇವರು. ಯಾಕೆ ಅಂತಂದರೆ ಫ್ಯಾಕ್ಟ್ರಿಯಿಂದ ಇರ್ಬೋದು, ಈಗಲೂ ತುಂಬ ಇಷ್ಟಪಡ್ತಾರೆ ಅವರು. ಜನುಮದಿನ ಅನ್ನೋದು ಈ ಬದುಕಿನ ನೆನಪು, ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಬರೀ ವಾಯ್ಸ್ ಓವರೇ ಕೊಡ್ತಿದ್ದಾಳೆ ಅಂತ ಯೋಚನೆ ಮಾಡಬೇಡಿ. ಯಾಕೆ ಅಂತಂದರೆ ತುಂಬ ದಿವಸ ಆದಮೇಲೆ ವೀಡಿಯೋಸ್ ಮಾಡ್ತಿದ್ದೀನಿ, ಏನೋ ಒಂಥರ ಭಯ, ಇನ್ನೂ ಹೋಗಿಲ್ಲ. ಮತ್ತು ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಆ್ಯಡ್ ಹಾಕಿರ್ತಾರೆ, ಕಾಪಿ ರೈಟ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಕೊಟ್ಟೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಾಯ್ಸ್ ಕೊಟ್ಟು ಮಾಡ್ತಿದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಸ್ವಲ್ಪ ಭಯನೇ ಇರುತ್ತೆ ವೀಡಿಯೋಸ್ ಮಾಡುವಾಗ. ಏಕೆಂತಂದರೆ ನಾವು ಪ್ರೊಫೆಷ್ನಲ್ ಏನು ವೀಡಿಯೋಗ್ರಾಫರು, ವೀಡಿಯೋ ಎಡಿಟರು ಆ ಥರ ಏನೂ ಇಲ್ಲ. ಹಂಗಾಗಿ ಅದಕ್ಕೋಸ್ಕರನೇ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ನೋಡಿದ್ದಕ್ಕೆ. ಬಾಯ್. ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ. ಟಾಟಾ. ದಿನ